ಅರೆ ವಾವ್! ಇದೊಂದು ವಸ್ತು ಚಮತ್ಕಾರನೇ ಮಾಡಿದೆ. ಇನ್ಮುಂದೆ ಮನೆಯಲ್ಲಿ ಒಂದೇ ಒಂದು ಅಲ್ಲಿ, ಜಿರಳೆ, ಇಲಿ ಯಾವುದು ಕೂಡ ಇರೋದಿಲ್ಲ. ಸೊಳ್ಳೆ ಕೂಡ ಬರಲ್ಲ, ನೊಣ ಕೂಡ ಬರೋದಿಲ್ಲ. ಹಾಗಿದ್ರೆ ಯಾವುದಪ್ಪ ಆ ವಸ್ತು ಅಂತ ನೋಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ. ಎಕ್ಸ್ಪೈರಿ ಆಗಿರೋಂಥ ಹಳೇದಾಗಿರೋಂಥ ಮಾತ್ರೆಗಳನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಈಗ ಒಂದು ಪೇಪರ್ನಲ್ಲಿ ಇಟ್ಟು ಇದನ್ನು ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಎಕ್ಸ್ಪೈರಿ ಆಗಿರೋಂಥ ಹಳೆ ಮಾತ್ರೆಗಳಾದರೆ ನಡೆಯುತ್ತೆ ನೋಡಿ. ಯಾವ ಟ್ಯಾಬ್ಲೆಟ್ಸ್ ಆದರೂ ಕೂಡ ನೀವು ತೊಗೋಬಹುದು, ಇಂಥದ್ದೇ ಅಂತ ಏನಿಲ್ಲ. ಈಗ ಎಕ್ಸ್ಪೈರಿ ಆಗಿರೋಂಥ ಮಾತ್ರೆಗಳನ್ನು ನೋಡಿ ನಾನು ಈ ರೀತಿಯಲ್ಲಿ ಕುಟ್ಟಿ ನುಣ್ಣಗೆ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ನೀವು ಒಮ್ಮೆ ಇದನ್ನು ಮಾಡಿದರೆ ವರ್ಷಾನುಗಟ್ಟಲೆ ನಿಮ್ಮ ಚಿಂತನೆ ಇರೋದಿಲ್ಲ. ಸೊ ಪಕ್ಕಾ ರಿಸಲ್ಟ್ ಅಂತೂ ಖಂಡಿತ ಸಿಗತ್ತೆ. ಈಗ ಪುಡಿ ಮಾಡ್ಕೊಂಡಿರೋಂಥ ನೋಡಿ ಮಾತ್ರೆಗಳನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಮುಖ್ಯವಾಗಿ ಅರಿಶಿಣದ ಪುಡಿಯನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ತೊಗೋಬೇಕಾಗತ್ತೆ. ಈಗ ಇದ್ರ ಜೊತೆಗೆ ಪಚ್ಕರ್ಪೂರನ ತೊಗೊಂಡಿದ್ದೀನಿ. ಪಚ್ಕರ್ಪೂರನ ಕುಟ್ಟಿ ನುಣ್ಣಗೆ ಪುಡಿ ಮಾಡಿ ಇದರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಪಚ್ಕರ್ಪೂರ ಇಲ್ಲಾಂದರೆ ಮಾಮೂಲಿ ಕರ್ಪೂರ ಬರುತ್ತಲ್ಲ, ಅದನ್ನಾದರೂ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬೋದು. 2ರಿಂದ 3 ಸ್ಪೂನ್ ಅಂದರೆ 2ರಿಂದ 3 ಕರ್ಪೂರವನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಕೂಡ ಅಷ್ಟೇ, ಎಲ್ಲ ದಿನಸಿ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಈಗ ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ನಿಂಬೆ ಹಣ್ಣಿನ ರಸವನ್ನು ಇಂಟ್ಕೋಬೇಕಾಗುತ್ತೆ. ನಿಂಬೆಹಣ್ಣು ಸ್ವಲ್ಪ ಬಾಡಿದ್ರೂ ಕೂಡ ನಡೆಯುತ್ತೆ ನೋಡಿ. ಸ್ವಲ್ಪನೇ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕು. ಈ ಥರ ಪೇಸ್ಟ್ ಥರ ಇದು ಸಿದ್ಧ ಆಗುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಇದು ನೋಡಿ ರೆಡಿ ಆಗುತ್ತೆ. ಇವಾಗ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಲ್ವ, ಇದನ್ನು 2 ಭಾಗ ಆಗಿ ಮಾಡ್ಕೋಬೇಕಾಗುತ್ತೆ. ಅರ್ಧ ಭಾಗ ಒಂದು ರೀತಿನಲ್ಲಿ ಬಳಸಬೇಕು, ಇನ್ನರ್ಧ ಭಾಗ ಮತ್ತೊಂದು ರೀತಿಯಲ್ಲಿ ಬಳಸಬೇಕಾಗುತ್ತೆ. ಒಂದು ಬಟ್ಲನ್ನು ತಗೊಂಡು ಅದರಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ಪೇಸ್ಟನ್ನು ಈ ನೀರಿನಲ್ಲಿ ಅರ್ಧ ಭಾಗ ಆಗೋಷ್ಟು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದು ಚೆನ್ನಾಗಿ ನೀರಿನಲ್ಲಿ ಬೇಗನೆ ತಟ್ಟಂತೇಳಿ ಎಲ್ಲ ಕುಟ್ಟಿ ಪುಡಿ ಮಾಡಿ ಹಾಕಿರ್ತೀವಿ, ಚೆನ್ನಾಗಿ ಇದು ಮಿಕ್ಸ್ ಆಗಿರುತ್ತಲ್ವ. ಸೊ ಹಾಗಾಗಿ ನೀರಿನಲ್ಲೂ ಕೂಡ ಅಷ್ಟೇ ಬೇಗನೆ ಇದು ಕರಗಿಬಿಡುತ್ತೆ. ನುಣ್ಣಗಿರುತ್ತಲ್ಲ, ಬೇಗನೆ ಕರಗಿದೆ ನೋಡಿ. ಇನ್ನರ್ಧ ಭಾಗ ಇವಾಗ ನೋಡಿ ಇದರ ಜೊತೆಗೆ ನಾನು ಈಗ ಸ್ವಲ್ಪ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಹಾಕಿ ಇದನ್ನು ಮತ್ತೆ ಕಲಿಸ್ಕೊಳ್ತಾ ಬರಬೇಕಾಗುತ್ತೆ, ನಾದ್ಕೊಳ್ತಾ ಬರಬೇಕು. ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಈ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದನ್ನು ನಾವು ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೊಂಡಿರ್ತೀವಲ್ವ. ಇದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ರೆ ಇದು ಆರಾಮಾಗಿ ಚಪಾತಿ ಹಿಟ್ಟಿನ ಒಂದು ಅದಕ್ಕೆ ಸಿದ್ಧ ಆಗಿಬಿಡುತ್ತೆ ನೋಡಿ. ಕಂಪ್ಲೀಟಾಗಿ ಒಂದು ಚೂರು ಕೂಡ ವೇಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಈ ಒಂದು ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ತುಂಬಾ ಸ್ಟ್ರಾಂಗ್ ಆಗಿರುವಂಥ ರೆಮಿಡಿ ಇದು. ಹೊರಗಡೆ ಎಲ್ಲ ನೀವು ಹಣವನ್ನು ಕೊಟ್ಟು ಯಾವುದ್ಯಾವುದೋ ಪ್ರಾಡಕ್ಟ್ಸ್ನ ತಂದು ಬಳಸಿದ್ರು ಕೂಡ ಅಷ್ಟೊಂದೇನು ರಿಸಲ್ಟ್ ಸಿಗ್ತಿಲ್ಲ ಅಂಥೇಳಿ ಕೊರಗೋ ಬದಲಿಗೆ ಈ ಒಂದು ರೀತಿನಲ್ಲಿ ನೀವು ಮನೆಯಲ್ಲಿ ರೆಮಿಡಿಯನ್ನು ಮಾಡಿ ಬಳಸಿ ನೋಡಿ. ಮನೆಯಲ್ಲಿ ಇಲಿ ಆಗಲಿ, ಹಲ್ಲಿ ಆಗಲಿ, ಜಿರಳೆ ಆಗಲಿ ಅಥವಾ ಸೊಳ್ಳೆ ಆಗಲಿ, ನೊಣ ಆಗಲಿ ಯಾವುದು ಕೂಡ ಇರೋದಿಲ್ಲ, ಬರೋದು ಕೂಡ ಇಲ್ಲ. ಈಗ ಹಿಟ್ಟನ್ನು ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ನಾನು ಸಿದ್ಧ ಮಾಡ್ಕೊಂಡಿದ್ದೀನಿ. ಇದನ್ನು ಬಳಸೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಲಿಕ್ವಿಡನ್ನು ಮಾಡ್ಕೊಂಡಿದ್ದೀವಿ, ಇನ್ನೊಂದು ಬಾಲ್ಸ್ ಆಗಿ ಮಾಡ್ಕೊಂಡಿದ್ದೀವಿ. ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ಲಿಕ್ವಿಡನ್ನು ಒಂದು ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಾಟಲ್ಗೆ ಹಾಕೋಬೇಕು. ನಂತರ ನೋಡಿ ಇದರ ಮುಚ್ಚಳ ಬರುತ್ತಲ್ವ, ಇದನ್ನು ಚಿಕ್ಕ ಚಿಕ್ಕ ರಂಧ್ರಗಳನ್ನಾಗಿ ಹೋಲ್ ಮಾಡ್ಕೋಬೇಕಾಗತ್ತೆ. ಒಂದು ಮೊಳೆ ಅಥವಾ ಸೂಜಿನ ತಗೊಂಡು ಅಥವಾ ಒಂದು ಕಂಬಿನ ತಗೊಂಡು ಸ್ವಲ್ಪ ಬಿಸಿ ಮಾಡಿ ಈ ಥರ ಚಿಕ್ಕ ಚಿಕ್ಕ ರಂಧ್ರಗಳನ್ನಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇದೊಂದು ನ್ಯಾಚುರಲ್ ಸ್ಪ್ರೇ ಬಾಟಲ್ ಆಗಿ ಕೂಡ ಕೆಲಸ ಮಾಡುತ್ತೆ ನೋಡಿ. ಮನೆಯಲ್ಲಿ ಎಲ್ಲಿ ಜಾಸ್ತಿ ಹಲ್ಲಿಗಳು, ಜಿರಳೆಗಳು ಮತ್ತು ಇಲಿಗಳು ಓಡಾಡುತ್ತೆ ಆ ಜಾಗದಲ್ಲಿ ಈ ಉಂಡೆಗಳನ್ನು ಹಾಕ್ಬಿಡಿ.
ಇದು ತುಂಬಾ ಸ್ಟ್ರಾಂಗ್ ಆಗಿರೋ ರೆಮಿಡಿ ಆಗಿರೋದ್ರಿಂದ ಮನೆಗೆ ಹಲ್ಲಿಗಳಾಗಲಿ ಜಿರಳೆಗಳಾಗಲಿ ಜೊತೆಗೆ ಇಲಿಗಳು ಅಷ್ಟೇ ಇದನ್ನು ತಿಂದರೆ ಮನೆಯನ್ನು ಬಿಟ್ಟು ಓಡಿಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಅನ್ನೋದನ್ನು ಕೊಡುತ್ತೆ. ಇದರಲ್ಲಿ ಗೋಧಿ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಇಲಿಗಳು ಇದನ್ನು ತಿಂದು ಮನೆಯನ್ನು ಬಿಟ್ಟು ತಟ್ ಅಂತ ಓಡುತ್ತೆ. ಜಿರಳೆಗಳು ಕೂಡ ಅಷ್ಟೇ, ಒಂದು ಕೂಡ ಇರೋದಿಲ್ಲ. ಹಾಗೆ ಲಿಕ್ವಿಡನ್ನು ಸಿದ್ಧ ಮಾಡ್ಕೊಂಡಿರ್ತೀವಲ್ವ, ಇದನ್ನು ಕೂಡ ಅಷ್ಟೇ ಮನೆಯನ್ನೆಲ್ಲ ಒರೆಸುವ ನೀರಿಗೆ ಸ್ವಲ್ಪ ಈ ಒಂದು ಲಿಕ್ವಿಡನ್ನು ಹಾಕಿ ಇನ್ ಕೇಸ್ ಎಲ್ಲಾದರೂ ಜಾಸ್ತಿ ಇರುವೆಗಳು ಬಂದಿದೆ ಅಥವಾ ನೊಣಗಳಿದೆ ಅಂದರೆ ಈ ಒಂದು ಸ್ಪ್ರೇನ ಹಾಕ್ಬಿಟ್ಟು ನೀವು ನೆಲನ ಜಸ್ಟ್ ಆ ಜಾಗದಲ್ಲಿ ಒರೆಸ್ಬಿಡಿ. ಒಂದೇ ಒಂದು ಇರುವೆ ಆಗಲಿ ಅಥವಾ ನೊಣ ಆಗಲಿ ಇರೋದಿಲ್ಲ. ಮತ್ತು ಮನೆಗೆ ಜಾಸ್ತಿ ಈ ಜಿರಳೆಗಳು ಬರೋದೇ ಈ ಸಿಂಕ್ ಹತ್ರ ಎಲ್ಲ. ಇಲ್ಲೆಲ್ಲ ಈ ಒಂದು ನೀರನ್ನು ಹಾಕೋದ್ರಿಂದ ಜಿರಳೆಗಳು ಒಂದು ಕೂಡ ಮನೆಗೆ ಬರೋದು ಇಲ್ಲ, ಮನೆಯಲ್ಲಿ ಇರೋದು ಕೂಡ ಇಲ್ಲ. ಕರ್ಟನ್ಗೆಲ್ಲ ನೀವು ಇದನ್ನು ಹಾಕೋದ್ರಿಂದ ಇದರ ಘಮ ಅನ್ನೋದು ಹಾಗೆ ಇರುತ್ತೆ. ಸೊಳ್ಳೆಗಳು ಕೂಡ ಅಷ್ಟೇ ಮನೆಗೆ ಒಂದು ಕೂಡ ಬರೋದಿಲ್ಲ, ಮನೆಯನ್ನು ಬಿಟ್ಟು ತಟ್ ಅಂತೇಳಿ ಓಡುತ್ತೆ. ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ. ಮತ್ತು ಇದು ಬೇಗ ಕೂಡ ಡ್ರೈ ಆಗಿಬಿಡುತ್ತೆ, ಬೇಗ ಒಣಗುತ್ತೆ. ಇದು ಯಾವುದೇ ರೀತಿಯ ಕರೆ ಅನ್ನೋದು ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ರೆಮಿಡಿ ಇದು. ಯಾರಿಗೆಲ್ಲ ಹಲ್ಲಿ ಜಿರಳೆ ಸೊಳ್ಳೆಗಳ ಕಾಟ ಅನ್ನೋದು ಹೆಚ್ಚಾಗಿದೆ, ಇಲಿಯ ಕಾಟ ಹೆಚ್ಚಾಗಿದೆ, ಅವರಿಗೆ ಖಂಡಿತ ಈ ವಿಡಿಯೋವನ್ನು ತಪ್ಪದೆ ನೀವು ಶೇರನ್ನು ಮಾಡಿ. ಒಬ್ಬರು ವೀವರ್ ಕಮೆಂಟ್ ಮಾಡಿದರು, ತಟ್ಟೆ ಒಳಗೆ ತಟ್ಟೆ ಅಥವಾ ಲೋಟದ ಒಳಗೆ ಲೋಟ ಹೋಗಿ ಸಿಕ್ಕಾಕೊಂಡ್ರೆ ಯಾವ ಥರ ತೆಗೆಯೋದು, ಒಂದು ಒಳ್ಳೆಯ ಉಪಾಯ ಹೇಳಿ ಅಂಥೇಳಿ. ನೋಡಿ, ತಟ್ಟೆ ಒಳಗೆ ತಟ್ಟೆ ಹೋಗಿ ಈ ಥರ ಸಿಕ್ಕಾಕೊಂಡ್ಬಿಟ್ರೆ ಇದನ್ನು ತೆಗೆಯೋದಕ್ಕೆ ತುಂಬಾ ಶ್ರಮ ಪಡ್ತಾರೆ ಕೆಲವರು. ಆದರೆ ಅದೇನು ಮಾಡೋದು ಬೇಕಿಲ್ಲ, ಈ ಒಂದು ಸಣ್ಣ ಸಲಹೆಯನ್ನು ಪಾಲಿಸಿದ್ರೆ ಸಾಕು. ಅದಾಗದೆ ಸಡ್ಲಾಗಿ ತಟ್ಟೆ ಅನ್ನೋದು ಅಥವಾ ಲೋಟ ಅನ್ನೋದು ಅಥವಾ ಬಟ್ಲಾಗಿರ್ಬೋದು ಸುಲಭವಾಗಿ ಬಿಡಿಸ್ಕೊಳ್ಳುತ್ತೆ. ಹೇಗೆ ಅಂದರೆ ಈ ಥರ ನಲ್ಲಿ ಕೆಳಗೆ ಸ್ವಲ್ಪ ನೀರನ್ನು ಬಿಟ್ಟು ಈ ಸೈಡ್ನಲ್ಲಿ ತಟ್ಟೆ ಒಳಗಡೆ ನೀರನ್ನು ಹೋಗೋ ರೀತಿ ಇಟ್ಕೋಬೇಕಾಗುತ್ತೆ. ಇದರಿಂದ ಕೆಳಗಡೆ ಇರುವಂಥ ತಟ್ಟೆನಲ್ಲಿ ನೀರು ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಅಲ್ವಾ. ಹಾಗಾಗಿ ಮೇಲ್ಗಡೆ ತಟ್ಟೆ ಅಥವಾ ಬಟ್ಲು ಲೋಟ ಅನ್ನೋದು ತಂತಾನಾಗಿ ಸಡ್ಲಾಗುತ್ತೆ. ಸೊ ಆ ಗ್ಯಾಪ್ ಅನ್ನೋದು ಫಿಲ್ ಆಗುತ್ತಲ್ಲ, ಆರಾಮಾಗಿ ತಟ್ಟೆಯಿಂದ ತಟ್ಟೆನ ಲೋಟದಿಂದ ಲೋಟನ ಸುಲಭವಾಗಿ ಬಿಡಿಸಬಹುದು. ನೋಡಿ, ಈ ವಿಧಾನದಲ್ಲಿ ಈಸಿಯಾಗಿ ತಟ್ಟೆಯನ್ನು ಲೋಟವನ್ನು ಬಟ್ಲನ್ನು ನೀವು ರಿಮೂವ್ ಮಾಡ್ಕೋಬೋದು. ಜೊತೆಗೆ ನೋಡಿ, ಫಿಲ್ಟರ್ ನೀರು ಯೂಸ್ ಮಾಡ್ತೀರಾ ಅಂತಂದರೆ ಒಂದು ಕಡೆ ಫಿಲ್ಟರ್ ನೀರು ರೆಡಿ ಆಗ್ತಾ ಇರುತ್ತೆ ನಮಗೆ, ಇನ್ನೊಂದು ಕಡೆ ಈ ಥರ ಅರ್ಧಕ್ಕರ್ಧ ನೀರು ಹಾಳಾಗ್ತಾ ಇರುತ್ತೆ. ಆ ಥರ ಆಗಬಾರ್ದು ಅಂದರೆ ಒಂದು ಕ್ಯಾನನ್ನು ತೊಗೊಳ್ಳಿ ಅಥವಾ ಒಂದು ಬಕೆಟನ್ನಾದರೂ ತೊಗೊಳ್ಳಿ ಅಥವಾ ಒಂದು ಟಬ್ಬನ್ನಾದರೂ ತೊಗೊಳ್ಳಿ. ಅದರಲ್ಲಿ ಈ ರೀತಿ ವೇಸ್ಟ್ ಅಂತೇಳಿ ಬಿಟ್ಟಿರ್ತೀರಲ್ಲ, ಈ ಒಂದು ನೀರನ್ನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನೀವು ತರಕಾರಿಗಳನ್ನ ತೊಳ್ಕೊಬಹುದು ಅಥವಾ ಪಾತ್ರೆ ತೊಳೆಯೋ ಕೆಲಸಕ್ಕೆ ಅಂತೇಳಿ ಬಳಸಬಹುದು. ಈ ಥರ ಒಂದು ಕ್ಯಾನಲ್ಲಿ ಹಾಕಿ ಇಟ್ಕೊಂಡ್ರೆ ಬೇಕಾದಾಗ ನೋಡಿ ನಲ್ಲಿ ಆನ್ ಮಾಡಿ ನೀವು ತರಕಾರಿಗಳನ್ನ ತೊಳೆಯೋದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಇದನ್ನು ಬಳಸ್ಕೊಳ್ಬಹುದು. ತುಂಬಾ ಉಪಯೋಗ ಆಗುತ್ತೆ. ವಾಟರ್ ಕೂಡ ಅಷ್ಟೇ ವೇಸ್ಟ್ ಆಗೋದಿಲ್ಲ, ವಾಟರ್ ಕೂಡ ಸೇವ್ ಆಗುತ್ತೆ. ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಈ ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಇಷ್ಟ ಆಗಿದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕನ್ನು ನೀಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ, ಅಂದರೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಉಪಯೋಗ ಆಗೋ ಥರ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ ವಿಡಿಯೋಗಳನ್ನ ನಾನು ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.